ಆದ್ರೆ ಹಾಗೆ ನಮ್ಮೂರ ಸಂಪತ್ತುಗಳನ್ನ ಹಾಳು ಮಾಡಿಬಿಟ್ಟಿದ್ವಿ. ಎಲ್ಲಿದ್ದಾವೆ ನಮ್ಮೂರ ಕೆರೆ ಕಟ್ಟೆ ಕಾಲುವೆ ಗೋಕುಂಟೆಗಳು? ಎಲ್ಲವೂ ಬತ್ತಿ ಹೋಗಿವೆ. ಅದಕ್ಕಾಗಿ ಅದನ್ನ ಪುನರುದ್ಧಿ ಮಾಡಬೇಕು ಅಂತ ಹೇಳಿ 2005ರಲ್ಲಿ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆ ಜಾರಿಗೆ ಬಂತು. ಇದರಲ್ಲಿ ಮನುಷ್ಯನಿಗೆ ರೈತನಿಗೆ ಅನುಕೂಲವಾಗಲಿ ಅಂತೇಳಿ ಕೆರೆಗಳನ್ನ ಹೂಳುಗಳನ್ನ ಹೆಚ್ಚಿಸಿ ಕೆರೆ ನೀರನ್ನು ತುಂಬಿಸಿದ್ರು. ಹಾಗೆ ನಮ್ಮ ಹೊಲ ಗದ್ದೆಗಳಲ್ಲಿ ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡಿದ್ರು, ಬದುಗಳನ್ನ ನಿರ್ಮಾಣ ಮಾಡಿದ್ರು, ಕೊಟ್ಟಿಗೆಗಳನ್ನ ಮಾಡ್ಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಟ್ರು. ಹಾಗೆ ವಸತಿ ಯೋಜನೆಯಲ್ಲೂ ಕೂಡ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅನುಕೂಲ ಮಾಡಿದ್ರು. ಇದಿಷ್ಟೇ ಅಲ್ಲ ಸ್ನೇಹಿತರೆ, ಇನ್ನೂ ಹಲವಾರು ಅನುಕೂಲಗಳು ಇದರಿಂದ ನಾವು ಪಡ್ಕೊಂಡಿದ್ದೇವೆ. ಅದೆಲ್ಲವನ್ನ ಸಾಮಾಜಿಕ ಲೆಕ್ಕ ಪರಿಶೋಧನೆಯಲ್ಲಿ ಪಾರದರ್ಶಕವಾಗಿ ನೋಡುವಂತ ವ್ಯವಸ್ಥೆ ಕೂಡ ನಮಗೆ ಇದೆ. ಇನ್ನು ಮುಂದೆ ಏನೇನಿದೆ ಅಂತ ಬನ್ನಿ ನಮ್ಮ ನಾಟಕದ ಮುಖಾಂತರ ನೋಡ್ಕೊಂಡು ಬರೋಣ. ಮೋಡ ಮೋಡ ಕಪ್ಪು ಮೋಡ ದಾರಿ ದಾರಿ ಕೆಳಗಿದ ಮೋಡ ಮೋಡ ಕಪ್ಪು ಮೋಡ ದಾರಿ ದಾರಿ ಕೆಳಗಿದ ಬೆಳಕು ಮೂಡಿ ಕತ್ತಲೋಡಿದ ರಾಮ ನೆನ್ನೆ ಒಂದ್ ನೋಡಿದ್ರೆ ಗೊಡತ್ ನೋಡಿದ್ರ ಎತ್ತ ಸೇರ್ಕೊಂಡ ಕಾಣಲ್ಲಪ್ಪ ಇವನು. ನೆನ್ನೆ ಒಂದ್ ಕಟ್ಬಿಡಿ ನೆತ್ತ ಸೇರ್ಕೊಂಡ್ಬಿಟ್ಟವನೆ. ಇವತ್ತು ಬಿಡಿ ಸೇದ್ಮೇಲೆ ಜೋಲ್ ನೋಟ್ ಬಿಡಿಗೂ ಗತಿರುವಂದಂಗ ಆಗೋಯ್ತಲ್ಲಪ್ಪ. ಎಲ್ಲಪ್ಪ ಹುಡ್ಕೋತೀವ್ನ ಸಾಕಾಯ್ತದೆ. ಕಾಸ್ಗೆಲ್ಲ ಟೀ ಸಿಗರೇಟ್ ಎಲ್ಲ ಸೇರ್ಕೊಂಡ್ಬಿಟ್ನ ಬೀಡಿಗೆಲ್ಲನು. ಹುಡ್ಕಿ ಎಲ್ಲಿ ಅಂತ ಹುಡ್ಕದೇವ ಇನ್ನೇ ಹುಡುಕ್ತೇನೆ ಕಾರಣ ನನ್ನೇ ಅಲ್ಲಕ್ಕ. ನೆನ್ನೆ ಹೋದ ಬೀದಿ ಸಂದಿ ಹುಡ್ಕೊಂಡ್ ನಾನಿನ್ನ ಯಾಕೆ ಅಂತಂದ್ರೆ ನೆನ್ನೆ ಒಂದ್ ಬಿಡಿ ಸೇರ್ಕೊಂಡದಪ್ಪ. ನೋಟ್ ಬಿಡಿಗಾರು ಬೇಡವ ನನ್ಗೆ ಎತ್ತಿದ್ದೀನು ಬಣ್ಣ ಓಮೈಗೆ ಏನು ನೋಟ್ ಬಿಡಿ ಹೆಂಗಾರ ಇಲ್ಲಿ ಒಂದ್ ಟೀನಾರು ಕೊಡ್ಸೋ ಮಾರ ಹೋಗಮ್ಮ ಬಣ್ಣ ಇಲ್ಲ ನಡಿ ಪಾಕ ತೆಗೆದಿರ್ಬೋದು. ನಾನು ಒಬ್ಬಳನ್ನೇ ಕಾಪಾಡವ. ಇದೆಲ್ಲ ಗ್ರಾಮ ಸಭೆ ಅಂತ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಪ್ರಸನ್ನ ಸರ್ ಹೇಳವ್ರೆ, ಯಾರ್ ಟೀ ಕುಡಿದ್ರು ಕೊಡವ ಒಳ್ಳೆ ವ್ಯಾಪಾರ ಅಲ್ಲಿ ಅಂತ. ನಮಸ್ಕಾರಕ್ಕೆ ಬೆಂಕಿ ಹಾಕಬ್ಬ. ಅಪ್ಲೋಡ್ ಮಾಡ್ಬೇಕು. ಇಬ್ರು ಒಕ್ಕಿ ಮುಂಚೆ ನಾನು ನೋಟ್ರಿ ತಕ್ಕ ಬಂದಿದ್ರಲ್ಲ, ಏನ್ ಸಮಾಚಾರ ಅಂತ. ಏನ್ ಸಮಾಚಾರ ಅಂತಂದ್ರೆ ಓಟು ತಕ್ಕ ಬಂದಾರು. ಫೋಟೋ ಒಂದು ವಾರದಿಂದ ಇಬ್ರು ಟೀ ಕುಡಿದಿದ್ದು 65 ರೂಪಾಯಿ ಆಗದೆ ನೋಡಪ್ಪ. ಗೀಟಾಗಿ ನಾನು ಹೋಟ್ಲು ಬಾಟವೆಲ್ಲ ಹೊಂಟೋಗದೆ, ಬ್ಯಾಲೆನ್ಸ್ ಮಾತ್ರ ಬರ್ಲಿಲ್ಲ. ಕೊಡ್ತೀನಿ ಕೊಡಕ್ ಆಯ್ತು ಹೇಳು. ಕಾಸಿಲ್ಲ ಅನ್ಕೊಂಡಿದ್ಯಾ? 500 ರೂಪಾಯಿ ನೋಟು. ಕಳ್ಳ ನೋಟು ಸುಳ್ಳು ನೋಟು ಆಯ್ತಾ ಕೂತ್ಕದಪ್ಪ. ಅಲ್ಲಿ ಪೇಪರ್ ಗಿಪ್ಪರ್ ನೋಡ್ರಿ ಅದೇ ಫೋಟೋ ಯಾವ ವಿಜಯ ಕರ್ನಾಟಕವಾ ಯಾವ್ದೋ ಓದಪ್ಪ. ನಿನ್ನೆ ಅಕ್ಷರ ಬಲ್ಲವಳ ನಾನು ಗೋಡತ್ತ ಕತೆ ಹಿಂಗಾಗ್ಬಿಡುತ್ತೆ. ಕಬ್ಬಳ ದೇವಸ್ಥಾನ ಅಂತವು ಯಾರು ಎಣ್ಣ ಹೊಡಿಕ್ ಹೋಗಿದ್ರಂತೆ. ಅದ್ ಯಾರೋ ಕಾಡ ಇಬ್ರು ಸ್ನೇಹಿತರಂತೆ. ಇದಕ್ಕೆ ಕುಡ್ಕೊಂಡು ಇದೇನ್ ಹಿಂಗ ಯಾವ ತಿಮ್ಕೊಂಡ್ಬಿಟ್ಟದ ಚೂರಿರಿ. ಏನ ಕಾಲ ಹಿಂಗಾಗೋಯ್ತು. ಪೇಪರ್ ಓದ್ತಾರೆ ಟೀ ಕುಡ್ಕೊಂಡು ಅಲ್ಲೆಲ್ಲ ಮೀಟಿಂಗ್ ಇದ್ದಂತೆ. ಏನು ನೋಡಮ್ಮ ನೈಟಿಲಿ ಮೀಟಿಂಗ್ ಇದ್ದಂತ. ಆಮೇಲೆ ಇನ್ನೊಂದು ವಿಚಾರ ಕೇಳ್ಪಟ್ಟೆ. ಕೆಳಗಟ್ಟಿ ಯಾರ ಜೊತೆ ಏನೋ ಎಂಗೇಜ್ಮೆಂಟ್ ಆಗಿತ್ತಂತಲ್ಲಪ್ಪ. ಹೋಗಿದ್ದಾಳ ಸುದ್ದಿ ಗೊತ್ತಿಲ್ಲ ನಿನಗೆ? ಯಾಕೆ ಸುಮ್ಮನೆ ಅಕ್ಕ ಕೆಟ್ಟೋರ್ದು ಮುರ್ದ್ರೋರ್ದು ಕುಡ್ದವ್ರದು ಸತ್ತವ್ರದು ಹುಟ್ಟವ್ರದು ಎಲ್ಲ ನಾನು ನೋಡ್ಬಿಟ್ಟೆ ಮಾತಾಡ್ಬೇಕೆ. ನಿಮ್ ಮಕ್ ಬೆಂಕಿ ಯಾಕ ಏನ್ ಸಿಗಿದ್ರೆ ಎಡೆ ಕೊಲೆಯಾದಂಗಿದ್ದೀರಿ. ಎಲ್ಲಾರ ಹೋಗಿ ಗೇಮ್ ಅಂದನೆ ಕುಡಿದು ಇಲ್ಲಿ ಬಂದ್ ಸಾಲ ಹೇಳೋದು. ಇದನ್ನ ಎಡ್ತಿ ಫ್ಯಾಕ್ಟ್ರಿಗೆ ಹೋಯ್ತಾಳೆ ಕಲ್ತವ, ಇದನ್ನ ಎಡ್ತಿ ಗಂಟ್ಕಡ್ಡಿ ಉಜ್ಜಿಕೋತಾಳೆ. ಹೆಂಗ ಪಾಪ ಪುಣ್ಯ ಹಾಕಿತ್ರಿ ಇಬ್ರು ತಂತಂದು ಎಳಿತಾರೆ. ಉಂಡ್ಬಿಟ್ಟು ಕಾಲೇ ಹೆಂಗ್ ಕೂತಾರ ನೋಡವಳೆ. ನೀನ್ ಹೇಳ್ತಾ ಮೊದಲು ಟೀ ಕುಡಿಬೇಕು ಫಸ್ಟ್. ನೀನೇನು ಹೇಳ್ತಾ ಕನಕ ಅಲ್ಲಿನೇ ಕುತ್ಕೊಂಡು ಕಾಲ ಹೊಡಿತೀರ ಅಂತ ಹೇಳ್ತೀಯ. ದುಡಿ ಮಾಡಿದ್ರೆ ಊರಲ್ಲಿ ಕೆಲಸ ಬೇರೆ ಇಲ್ಲ. ಏನಕ್ಕೆ ಎಲ್ಗಮ್ಮ ಹೋಗ್ಬೇಕಲ್ಲ ಅವನು. ಗಾದವಂಗೆ ಕಂಬಳ ಗೇದವಂಗೆ ಕೂದಿ ಅಂತ ಮೇಡಮ್ ಅವ್ರೆ ಮುದ್ದೆ ಗಾದಿ ಹೇಳ್ತೀನಿ ಅಂತಂದ್ರೆ ಕೆಲಸ ಯಾಕಿಲ್ಲ ಅಂತ. ಎಲ್ಲಿದೆ ಕೆಲಸ? ನನ್ನ ಮಾತಾ ಮನುಷ್ಯನಿಗೆ ಯಾವಾಗ್ಲೂ ದುಡಿಯೋ ಮನ್ಸಿರ್ಬೇಕು. ದುಡಿಮೆ ಹೆಂಗಾರ ಬಿಡ್ತದೆ. ನಮ್ ಗ್ರಾಮ ಪಂಚಾಯತಿ ಗೊತ್ತಲ್ವಾ? ದೇವಸ್ಥಾನ ಮಾಡಲ್ಲ
ಅಲ್ಲಿ ಹೋಗ್ಬಿಟ್ಟು ನೀವು ಅಣ್ಣ ಅಪ್ ಮಾಡೋಣ ದಮ್ಮಯ್ಯ ಅಪ್ ಮಾಡಿದ್ರೆ ಹೊಂಟೋಗು ಮತ್ತೆ ಆಫ್ ಮಾಡು ಏನಾದ್ರು ಕೆಲ್ಸ ಇರ್ಲಿ ಯಾಕೆ ಹೇಳು ನಿಮ್ಮಂತವ್ರು ಬಾಳಿಗೆ ಇಟ್ಕೊಂಡು ಊರೊಳಗೆ ಕುತ್ಕೋಬೇಡ್ದು ಕಂಡೋರ್ ಸುದ್ದಿ ಮಾತಾಡ್ಬಾರ್ದು ಜಗಳ ಆಡ್ಬಾರ್ದು ಅರ್ಧ ಗಂಟೆ ಅಂತ ಹೇಳ್ಬಿಟ್ಟು ಗ್ರಾಮ ಪಂಚಾಯತಿಗೆ ಅಂತ ಬಂದದೆ ಯಾರು ಮಾಡಿದ್ರಿ ಫಸ್ಟ್ ಕೆಲಸ ಮಾಡ್ತೀನಿ ಸ್ವಾಮಿ ಅಂತ ನೀನ್ ಅರ್ಜಿ ಕೊಟ್ರೆ ಅಲ್ಲಿ ಕೆಲಸ ಕೊಡ್ತಾರೆ ನಿಮ್ಗೆ ಆರಾಮಾಗಿ ದುಡಿಬಾರ್ದು ಮನೇಲೂ ಕೂಡ ಹೆಂಡತಿ ಮಕ್ಕಳು ಚೆನ್ನಾಗಿರ್ತಾರೆ ಯಾಕೆ ನಿಂತಿದ್ದೀರಿ ಒಳ್ಳೆ ವಿಚಾರ ಹೇಳ್ತೀನಿ ಅಕ್ಕಲಕ್ಕನಕ್ಕ ನೀನೇನು ಹೇಳ್ತೀಯ ಕೂಟಕ್ಕೆ ಟೀ ಮಾಡ್ಕೊಂಡು ಅದೇನೋ ಹಲವಾರು ವಿಚಾರ ತಿಳ್ಕೊಂಡಿದ್ಯಾ ಈಗ ಅವರಿಗೆ ಗಂಡಸತ್ತವ್ರಿಗೆ ಮುಂಚೆತ್ತವ್ರಿಗೆ ಏನೋ ದುಡ್ಡು ಕಾಸೆಲ್ಲ ಮಾಡಿಸ್ಕೊಡ್ತೀಯ ನೀನು ಒಳ್ಳೆ ವಿಚಾರ ಹೇಳ್ತೀನಿ ಯಾಕೆ ಕೇಳ್ಬಾರ್ದು ಹೋಯ್ತೀನಿ ಬಿಡಕ ಪಂಚಾಯತಿ ಹೋಗು ಕೆಲಸ ಮಾಡಿ ಪಾಪ ಕಟ್ಕೊಂಡು ಹೇಳ್ತೀರಿ ಯಾಕಪ್ಪ ಮಾತಾಡ್ತಾ ಕುಡ್ಕೊಂಡು ಆಯ್ತು ಕನಕ ಬರ್ಬೇಕ ಆಗದು ಎಂದು ಕೈ ಕಟ್ಟೆ ಕುಳಿತರೆ ಸಾಗದು ಕೆಲಸವು ಮುಂದೆ ಮನಸೊಂದಿದ್ದರೆ ಮಾರ್ಗವು ಉಂಟು ಎಚ್ಚೆದು ನೋಡಿ ಈಗ ಮೂರನೇದು ಏನು ನೋಡಿ ಆಯ್ತಾ ಇಲ್ಲಿ ಹೊಡೀರಿ ಬ್ಯಾಕ್ ಬನ್ನಿ ಬ್ಯಾಕ್ ಬಂದ್ಬಿಡಿ ಸ್ಕೂಲ್ ಕಳ್ಸಿನಿ ಪೆಂಡಿಂಗ್ ಮಧ್ಯಾಹ್ನಕ್ಕೆ ಸ್ಕೂಲಲ್ಲಿ ಊಟ ಕೊಡ್ತಾರೆ ಆಯ್ತಾ ಸಂಜೆಗೆ ಅಡುಗೆ ಮಾಡುವ ಅಂತ ಅಂದ್ಬಿಟ್ಟು ಸಾಮಾನ್ ತರ ಕಳ್ಸ್ತಾರೆ ಇನ್ನೂ ಎದ್ದು ಬಂದಿಲ್ಲ ಅಯ್ಯೋ ಬ್ಯಾಕ್ ಕೊಡಿ ಇದು ಪೆಂಡಿಂಗ್ ಟೆಸ್ಟ್ ಕೊಡಿ ಅದೇ ಬರುತ್ತೆ ಇಲ್ಲಿ ಇನ್ನು ಬ್ಯಾಕ್ ಬಂದ್ಬಿಡಿ ಬರೀ ಕೈ ಬರ್ತಾ ಇದು ಇದ್ದೀರಾ ಹೊಡೀರಿ ಮನೆಗೆ ಸಾಮಾನ್ ತಕ ಮೆಂಬರ್ ಯಾರು ಸುರೇಶ್ ಶಂಕರ್ ಆ್ಯಡ್ ಮಾಡಿ ಊರಿನಲ್ಲಿ ಕೆಲಸ ಇಲ್ಲ ಅಪ್ಲೋಡ್ ಮಾಡಿ ತಿಮ್ಮಗೌಡನ್ ಕೇಳಿದ್ರೆ ಒಂದು 50 ರೂಪಾಯಿ ಕೊಡೋಣ ಅಂತ ಅವರು ಕೊಡ್ಲಿಲ್ಲ ಓರಗೌಡನ್ ಕೇಳಿದೆ ಅವರು ಕೊಡ್ಲಿಲ್ಲ ಊರಲ್ಲೂ ಕೆಲಸ ಇಲ್ಲ ಏನ್ ಮಾಡೋದು ಆಯ್ತು ಈಗ ಒಂದ್ ಕೆಲಸ ಮಾಡು ಇದು ಹೊಡೀರಿ ಮೂಟೆ ಕಟ್ಟು ಬಟ್ಟೆ ಗಿಟ್ಟೆ ಎಲ್ಲನ ಪೆಂಡಿಂಗ್ ಟೆಸ್ಟ್ ಕೊಡಿ ಕರ್ಕೊ ಬೆಂಗಳೂರು ತರ್ಕ ಎಲ್ಲಾರು ಹೋಗಿ ಜೀವನ ಕಳಿಮ ರಿಜಿಸ್ಟರ್ ಮಾಡಿ ಕಟ್ಟಿರು ಮನೆ ಬಿಟ್ಬಿಟ್ಟು ಹುಟ್ಟಿರು ಊರ್ ಬಿಟ್ಬಿಟ್ಟು ಮಾಡಿ. ಬೆಂಗಳೂರು ಸೇರ್ಕೊಂಡ್ರಪ್ಪ ಕೆಲಸ ಮಾಡೋಕೆ ಅಯ್ಯೋ ದೇವ್ರೆ ನಾನ್ ಬರೋದಿಲ್ಲ ಕಣಪ್ಪ ಇಲ್ಲ ಇಲ್ಲೇ ಕುಂತಿರೋ ಅಪ್ಪ ಕಾಲು ಮರ ಅಂತ ಒಂದ್ ರೂಪಾಯಿ ಬರ್ತಾರ ಹೋಗು ಅಟೆಂಡೆನ್ಸ್ ನಾನು ಹೋಗ್ತೀನಿ ಅಯ್ಯೋ ಇರಪ್ಪ ಬರ್ತೀನಿ ಹೋಗ ಮುಖ ಕರ್ಕೊಂಡು ಗಂಡು ಮುಖ ಬಾಳಕ್ಕಾಗದ ಇರು ಬಟ್ಟೆಗಳು ಎಲ್ಲ ತುಂಬ್ಕೊ ಬಾ ಇದು ಬಿಟ್ಟು ಅದೇ ಬರಲಿ ಅದು ಆಗಬೇಕು ಬ್ಯಾಕ್ ಬಂದು ಕಡೆ ದುಡ್ಡು ಕಟ್ಬೇಕಿತ್ತು ಮನೆ ನೋಡಿದ್ರೆ ಬಾಗ್ಲ ಹಾಕೈತೆ ನೆತ್ತಾಗೋದು ವಾ ರತ್ನವ ಏನಿದು ಬೆಳಗ್ಗೆ ಗಂಟು ಮೂಟ ತಗೊಂಡು ಯಾವ ಬೆಟ್ಟಕ್ಕೂ ಅನ್ನವ ಹೊಟ್ಟೆಗೆ ಇಟ್ಟಿಲ್ಲ ಜುಟ್ಟಿಗೆ ಮಲ್ಗೆವು ಇಲ್ಲ ಇಲ್ಲೆಲ್ಲೂ ಕೆಲಸ ಇಲ್ಲ ಅನ್ಬಿಟ್ಟು ಬೆಂಗಳೂರು ಪೇಟೆ ಸರ್ಕೋಯ್ತಾವಿ ಕಣವ ಬೆಂಗಳೂರು ಪೇಟೆಗೆ ಗಂಟು ಮೂಟೆ ಕಟ್ಕೊಂಡು ಇರೋ ಮನೆಯ ಬಿಟ್ಬಿಟ್ಟು ಮಗನು ಕರ್ಕೊಂಡು ಬೆಂಗಳೂರಿಗೆ ಹೋಗ್ಬೇಕು ಅಂತ ಬೆಂಗಳೂರಲ್ಲಿ ಜೀವನ ಸುಮ್ಮನೆ ಆದದವ ಮನೆ ಬಾಡಿಗೆ ಸಿಕ್ಬಿಟ್ಟದ ನಿಮ್ಗೆ ಓದ್ ತಕ್ಷಣ ಕೆಲಸ ಸಿಕ್ಬಿಟ್ಟದ ಮಗಿನ ಓದ್ ನೆಟ್ಟಿಗೆ ನೋಡ್ಕೊಂಡಿರಾ ಊರಲ್ಲಿ ಹೆಂಗೋ ಸೊಸೈಟಿ ಅಕ್ಕಿ ಕೊಡ್ತಾರೆ ಏನೋ ಒಂಚೂರು ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಏನೋ ಒಂಚೂರು ತಂದು ಹಾಕೊಂಡು ಇದೋ ಊರಲ್ಲಿ ಇರೋದು ಬಿಟ್ಬಿಟ್ಟು ಗುಳೆ ಹೊಂಟಿದ್ರಲ್ಲ ನೀವು ಸರಿಯಾ ನಾವು ಇನ್ನೇನವ ಮಾಡೋದು ಹೋಮ ಅಂತ ಒಯ್ತಾ ಇದ್ದೋ ಕಣವ ಅಲ್ಲ ಕಣಪ್ಪ ನಿನ್ಗಾದ್ರೂ ಬುದ್ಧಿ ಬೇಡವಾ ಇಲ್ಲೇ ಊರಲ್ಲಿ ಅಷ್ಟೊಂದು ಕೆಲಸ ಇರ್ತವೆ ಇಲ್ಲೇ ಎಲ್ಲಾದ್ರೂ ಕೆಲಸ ಮಾಡ್ಕೊಂಡಿರೋದು ಬಿಟ್ಬಿಟ್ಟು ಬೆಂಗಳೂರು ಕಡೆಗೆ ಹೋಗ್ತೀನಿ ಅಂತಂದಲ್ಲ ದೂರದ ಬೆಟ್ಟ ನುಣ್ಗೆ ಕಣಪ್ಪ ಅಲ್ಲೋದ್ಮೇಲೆ ಗೊತ್ತಾಗೋದು ಅಲ್ಲಿ ಕಷ್ಟ ಏನು ಮಾಡೋದು ಊರಲ್ಲಿ ಕೆಲಸ ಇಲ್ವಲ್ಲ ಅದಕ್ಕೆ ಯಾಕೆ ಎಲ್ಲಾರು ಹೋಗಿ ಜೀವನ ಮಾಡೋ ಮಾಡ್ಕೊಂಡು ಕೆಲಸ ಇಲ್ಲ ಅಂತ ಯಾಕಪ್ಪ ಕೆಲಸದ ಬಗ್ಗೆ ಯೋಚನೆ ಮಾಡಿ ನಿನ್ನ ಹತ್ರ ಜಾಬ್ ಕಾರ್ಡ್ ಐತಾ ಜಾಬ್ ಕಾರ್ಡು ಅಂದ್ರೆ ಸಿಟಿ ಕಾರ್ಡ್ ಗೊತ್ತು ನಮ್ಮ ಅಪ್ಪಂದು ಸೊಸೈಟಿ ಕಾರ್ಡ್ ಗೊತ್ತು ಆಧಾರ್ ಕಾರ್ಡ್ ಗೊತ್ತು
ಜಾಬ್ ಕಾರ್ಡು ಅಂದ್ರೆ ನಿಮ್ಗೆ ಉದ್ಯೋಗ ಚೀಟಿ ಅಂತ ಕೊಟ್ಟಾರವ ಅದ ಪಂಚಾಯತಿಗೆ ಹೋಗಿ ಕೇಳಪ್ಪ. ನನ್ಗೆ ದುಡಿಯೋ ಶಕ್ತಿ ಐತೆ, ಮಾಡೋ ಕೆಲಸ ಇಲ್ಲ ಅಂತ ನೀನು ಪಂಚಾಯತಿಗೆ ಹೋಗಿ ಕೇಳಿದ್ರೆ ನಿಂಗೆ ಜಾಬ್ ಕಾರ್ಡ್ ಅಂತ ಒಂದು ಕೊಡ್ತಾರೆ. ಆ ಕಾರ್ಡ್ ಇತ್ತು ಅಂತಂದ್ರೆ ಅರ್ಜಿ ಸಲ್ಲಿಸಿ ಮನೆ ಮುಂದೆ ಕೆಲಸ ಇಟ್ಕೊಂಡು ಅದೆಲ್ಲ ಕಾಣ್ದೂರ್ಗೆ ಹೋಗ್ತೀನಿ ಅಂತ ಹೇಳ್ತೀಯ. ನಡಿ ಪಂಚಾಯತಿಗೆ ಹೋಗ್ಬಿಟ್ಟು ಮೊದಲು ಜಾಬ್ ಕಾರ್ಡ್ ಅವ್ರಿಗೆ ಕೆಲಸ ಕೊಟ್ಬಿಟ್ಟೆ ಗಂಡಸಿಗೆ ಕೆಲಸ ಇತ್ತವ ಹೆಂಗಸು ಅಂತ ಭೇದ ಇಲ್ಲ. ಒಂದೇ ಕೆಲಸ ಮಾಡ್ತೀನಿ ಅನ್ನೋ ಮನ್ಸು ಯಾರ್ಗೈತೋ ಅವ್ರಿಗೆಲ್ರಿಗೂ ಜಾಬ್ ಕಾರ್ಡ್ ಮಾಡ್ಕೊಡ್ತಾರೆ, ನಿಮಗೆ ಜಾಬ್ ಕೊಡ್ತಾರೆ. ದುಡ್ಡ ನಾನು ಕಟ್ಕೊತೀನಿ, ಮೊದಲು ಪಂಚಾಯತಿಗೆ ಹೋಗ್ಬಿಟ್ಟು ಕಾರ್ಡ್ ಮಾಡಿಸ್ಕೊಂಡು ಕೇಳ್ಕೊಟ್ಟೆ ಕಣವ. ನಡೀರಿ ಸುಮ್ಮನೆ ಆಗ್ಬಿಟ್ಟೆ ನೀನು ಹೆಂಗಾಲಿಕನೋ ನಮ್ಮ ಲೀಲಾವತಿ ಅಕ್ಕ ಅಲ್ವಾ? ಲೀಲಾವತಿ ಅಕ್ಕ ಒಳ್ಳೆ ವಿಚಾರ ಹೇಳು ನೋಡು. ಅವ್ಳು ಹೇಳುದಕ್ಕೆ ಬಂತು ನಾವು ಪಂಚಾಯತಿಗೆ ಹೋಗ್ಬಿಟ್ಟು ಕೆಲಸ ಗಿಲ್ಸ ಅಂತ ಮಾಡ್ಕೊಂಡು ಹೆಂಗ ಜೀವನ ನಡೀತಾ ನೋಡು. ತಿಂಗ್ಳಿಗೆ 10 ದಿವಸ ಆಯ್ತು ಅಂತ ಆಗೇನೋ ಕೆಲಸ ಇಲ್ಲ ಅಂತ ಅವ್ರ ಸುದ್ದಿ ಮಾತಾಡ್ತಿದ್ರಿ. ಈಗ ಕೆಲಸ ಸಿಕ್ಕಿದ್ಮೇಲೆ ಅದಕ್ಕೆ ನನ್ ಸುದ್ದಿ ಲೀಲಾವತಿ ಹಾಕು ನೋಡ್. ನಮ್ಮ ಅಪ್ಪ ಯಾವ ಸಿನಿಮಾ ನೋಡಿ ನನ್ನ ಹೆಸರು ಕಟ್ಟವನು ಗೊತ್ತಾ? ಲೀಲಾವತಿ ಪಿಕ್ಚರ್ ನೋಡ್ಬಿಟ್ಟು ನಮ್ಮ ಅಪ್ಪ ಲೀಲಾವತಿ ಅಂತ ಕಟ್ತಕ್ಕಲ್ಲ. ಅದಕ್ಕೆ ನನ್ ಸುದ್ದಿ ಅಂತ ಹೇಳ್ತಾ ಇದ್ದಿಲ್ಲ. ಏನ್ ಸಮಾಚಾರ ಅಕ್ಕ? ಏನು ಅದೇ ಓಟ್ ಹೇಳ್ದಲ್ಲ ಹಿಂಗೆ ನೋಡು. ಪಂಚಾಯತಿಗೆ ಒಂದು ನಿಮ್ಗೆ ಕೆಲಸ ಸಿಗ್ತದೆ ನೋಡಿ. ಇವತ್ತು ಮನೇಲಿ ನಮ್ಮ ಹೆಂಗ್ ಸೇವೆ ಮಾಡ್ತಿದ್ದು ಗೊತ್ತಕ್ಕ? ನೀನ್ ಹೇಳಿದ್ಮೇಲೆ ಪಂಚಾಯತ್ ಕೆಲಸ ಮಾಡ್ತಿದ್ದಲ್ಲ 15 ದಿವಸ ಆಯ್ತು ಸಾಕ ನನ್ನ ಅಕೌಂಟ್ಗೆ ದುಡ್ಡು ಬಂದ್ಬಿಟ್ಟು ಚಂಡ್ ಅನ್ಕೊಂಡ್ಬಿಡ್ತದೆ. ಹಿಂಗೆ ಹೆಂಗಂತ ಬರುದಿಲ್ಲ, ಸುಮ್ಮನೆ ಬರ್ತದೆ. ದುಡ್ಡು ಬರ್ತದಲ್ಲಕ್ಕ, ತಗೋಗಿ ನಾನು ಹೆಂಡತಿಗೆ ದುಡ್ಡು ಕೊಡ್ತಾವನೆ. ಅವತ್ತೇನ್ ಮಾಡ್ತಿದ್ ಗೊತ್ತಾ? ಹೆಂಡತಿ ಕೆಲ್ಸಕ್ಕೆ ಹೋಗಿ ಮುಂಚಿತವಾಗಿ ಮನೆಗೆ ಹೋಗಿ ಊಟ ಕೂತ್ಕೊಂಡು ಸಾಕು, ತಟ್ಟೆಗೆ ಇಟ್ಟು ಮಾಡ್ತಿರ್ಲ, ತಟ್ಟೆ ತಕ್ಕ ದಮ ದಮ ನಡೀತಿದ್ವು ನನಗೆ. ಹೊಡಿತಿದ್ದು ಅಪ್ಪ ಸುಳ್ಳು ಹೇಳಬೇಡ. ಯಾಕೆ ಗೊತ್ತಾ? ಇಲ್ಲಿ ಹೆಂಗಸರೆಲ್ಲ ಸುಮ್ಗಳು, ಹೆಂಗಸರೆಲ್ಲ ಒಳ್ಳೆಯವರು, ಯಾರು ಗಂಡನ್ ಗಿಡಿಯವ್ರು ಇಲ್ಲ ಇಲ್ಲಿ. ನೀನ್ ತತ್ತಿರ್ಲಿ ಅಂತ ತಟ್ಟೆ ತೂದ್ ಎಸ್ತಿದ್ದೇನೋ ಅಷ್ಟೇ. ಏನ್ ಮಾಡಕ್ಕ ಈಗ ಈಗ ಏನ್ ಮಾಡ್ತಾಳ ಗೊತ್ತಕ್ಕ? ದುಡ್ಡು ತಂದು ಕೊಡ್ತಾವನಿ ಎಲ್ಲ, ತಟ್ಟೆ ಕೊಟ್ಬಿಟ್ಟು ಬಿಸಿ ಮುದ್ದೆ ಓಡಿಸ್ಬಿಟ್ಟು ಹುಳ್ಳಿಕಾಳು ಉಪಚಾರ ಮಾಡ್ಬಿಟ್ಟು ಮನೆಗೆ ಮನಿ ಕಾವಾಗ ಬಾಳೆಹಣ್ಣು ಕೊಡ್ತಾವಳ. ಬಸವಣ್ಣವ್ರು ಹೇಳಿರ್ದು ಕಾಯಕವೇ ಕೈಲಾಸ ಅಂತ. ಯಾವ ಮನುಷ್ಯ ದುಡಿಮೆ ಇಲ್ಲದೆ ಇರ್ತಾನೋ ಅವನಿಗೆ ಸಮಾಜ ಅಲ್ಲ ಕಟ್ಕೊಂಡ್ ಹೆಂಡತಿನೂ ಗೌರವ ಕೊಡುದಿಲ್ಲ. ದುಡಿಮೆ ಇದ್ರೆ ಸಮಾಜನೂ ಗೌರವ ಕೊಡ್ತದೆ, ಮನೆಯವರು ನಮ್ಮನ್ನ ಗೌರವಿಸ್ತಾರೆ. ನೀನ್ ನಡ್ತಿ ಏನಪ್ಪ ಮಾಡೋಣ? ಮುಂಚೆ ತಟ್ಟೆ ಒಳಗೆ ನೀನ್ ನಡ್ತಿ ಮಾಡಿ ಇಟ್ಬಿಟ್ಟು ನೀನ್ ತಿಂದ್ರೆ ತಿನ್ನು, ತಿಂದರೆ ಮುದೇವೆ ಅಪ್ಪ. ಈಗ ಈಗ 7 ದಿನ 7 ತರ ಸಾರು, ಅಂಗನವಾಡಿ ತರ 7 ತರ ಸಾರು. ಬೆಳಿಗ್ಗೆ ಕೆಲ್ಸಕ್ಕೆ ಹೋಗಕ್ಕೆ ಮುಂಚೆ ಅದೇನೋ ಶಕ್ತಿ ಬರ್ಲಿ ಅಂತ ಅದೇನೋ ಡ್ರೈ ಫ್ರೂಟ್ ಡ್ರೈ ಫ್ರೂಟ್ಸ್ ಕೊಡ್ತಾವಳೆ ಅನ್ನಪ್ಪ. ನೋಡ್ರಣ, ಅದಕ್ಕೆ ಯಾವಾಗ್ಲೂ ಮನುಷ್ಯ ದುಡಿಮೆ ಮಾಡಬೇಕು. ದುಡಿದ್ರೆ ಆರೋಗ್ಯನೂ ಚೆನ್ನಾಗಿರ್ತದೆ, ಕೈಗೆ 3 ಕಾಸು ಬರ್ತದೆ, ಮನೇಲಿ ದರಿದ್ರನೂ ಇರುವುದಿಲ್ಲ. ಇದನ್ನ ಮನಗಂಡಂತ ನಮ್ಮ ಸರ್ಕಾರ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ತಂದು ಯಾರು ಊರ್ ಬಿಟ್ಟು ಹೋಗ್ಬಾರ್ದು, ಸೋಂಬೇರಿಗಳಾಗ್ಬಾರ್ದು, ದಿನಕ್ಕೆ ಇಲ್ಲೇ ದುಡಿಬೇಕು ಅಂತೇಳಿ ಇದು ಯೋಜನೆ ತಂದಿರೋದು. ಅದಷ್ಟೇ ಅಲ್ಲ, ಯೋಜನೆಗಳ ಬಗ್ಗೆ ಇನ್ನೇನೇನಿದೆ, ಜೊತೆಗೆ ಇವತ್ತು ವರ್ಷದಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸಾಮಾಜಿಕ ಲೆಕ್ಕಪರಿಚಯ ಅಂದ್ರೆ ಪಾರದರ್ಶಕವಾಗಿ ಜನರ ಮುಂದೆ ಗ್ರಾಮ ಪಂಚಾಯತಿ ಸಭೆ ಇದೆ. ನಮ್ಮ ಹೆಂಗಸನ್ನೆಲ್ಲ ಶಿವಶಕ್ತಿ ಸಂಘವನ್ನೆಲ್ಲ ಹಂಗೆ ಒಂದು ರೌಂಡ್ ಕರ್ಕ ಬಂದ್ಬಿಡ್ತೀನಿ. ನೀವು ನಾಚು ಬೀದಿಲಿ ಹೋಗ್ಬಿಟ್ಟು ಹೇಳ್ಬಿಟ್ಟು ಬಂದ್ಬಿಡಪ್ಪ. ಒಳ್ಳೆ ಕೆಲಸ. ಹೋಗಿ ತಿನ್ನೋದು ದಯಮಾಡಿ ಎಲ್ರು ಬರ್ಬೇಕು ಕಣ್ರಪ್ಪ ಸಭೆಗೆ, ಸುತ್ತಮುತ್ತ ಇರೋರೆಲ್ಲ. ನಮ್ಮೂರಾಗೆ ಗ್ರಾಮ ಪಂಚಾಯತ್ ಗ್ರಾಮ ಸಭೆ ನಡೀತಾ ಇದೆ. ಕೌನ್ಸಿಲರ್ ಬಗ್ಗೆ ಎಲ್ಲ ಬಂದು ಪಂಚಾಯತಿ ಸೇರ್ಕೋಬೇಕಂತ ಕಣ್ರಪ್ಪ. ಬನ್ನಿರಿ ಎಲ್ಲರೂ ನೊಂದ ಜನಗಾಳೆ ನೀವು, ಪಂಚಾಯತಿ ಕಟ್ಟೆಗೆ ಬನ್ನಿರಿ, ನೀವು ಪಂಚಾಯತಿ ಕಟ್ಟೆಗೆ ಬನ್ನಿರಿ. ಬನ್ನಿರಿ ಎಲ್ಲರೂ ನೊಂದ ಜನಗಾಳೆ ನೀವು, ಪಂಚಾಯತಿ ಕಟ್ಟೆಗೆ ಬನ್ನಿರಿ, ನೀವು ಪಂಚಾಯತಿ ಕಟ್ಟೆಗೆ ಬನ್ನಿರಿ, ನೀವು ಪಂಚಾಯತಿ ಕಟ್ಟೆಗೆ ಬನ್ನಿರಿ.
ಯಾರೋ ಬಂದಾರಂತ ಬರ್ತಾರೆ ಬಾ, ಅಧಿಕಾರಿಗಳೆಲ್ಲ ಬರ್ತಾರೆ. ಏನೇನ್ ಸವಲತ್ತು ಸಿಗುತ್ತೆ, ಏನೇನ್ ಮಾಡ್ಬೇಕು, ಯಾರ್ಯಾರು ಎಷ್ಟು ಯೋ, ಎಷ್ಟೊತ್ತಕ್ಕೆ ಬಂದಾರ? ಯಾರೋ ಬರ್ತಾರೆ ಅಂತ ಮೇಡಮ್ ಅವ್ರು ಬಂದ್ರೆ ಸಾಯ್ಬೇಕು ಅಂತ ಕಾರಣ ಅಂತ. ಬಂದೇ ಬಿಟ್ರು. ಎಲ್ರಿಗೂ ನಮಸ್ಕಾರ. ಯಾಕೆ ಇವ್ರಿಗೆ ಮಾತ್ರ ಚಪ್ಪಾಳೆ ಹೊಡಿ, ನಿಮ್ಗೆ ಯಾರು ಹೊಡಿಬೇಡ್ರಿ ಅಂತ ಹೇಳ್ಕೊಟ್ಟಿದ್ದಾರೆ? ಮಾತಾಡಕ್ಕೆ ಬಂದಿತ್ತು ಸುಮೀರಪ್ಪ. ಎಲ್ಲರೂ ಅಧ್ಯಕ್ಷರು, ನಮ್ಮ ಜಿಲ್ಲಾ ಪಂಚಾಯತಿಯಿಂದ ಬಂದಿರತಕ್ಕಂಥ ನಮ್ಮ ಸಾಮಾಜಿಕ ಲೆಕ್ಕ ಪರಿಶೋಧನೆ ಸಿಬ್ಬಂದಿಯವರು, ನಮ್ಮ ಅಭಿವೃದ್ಧಿ ಅಧಿಕಾರಿಗಳು, ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರು, ಸದಸ್ಯರು, ಜೊತೆಗೆ ಗ್ರಾಮಸ್ಥರು ಎಲ್ಲರೂ ಕೂಡ ವೇದಿಕೆಯಲ್ಲಿದ್ದೀರಿ. ನಿಮ್ಮೆಲ್ಲರಿಗೂ ನನ್ನ ವೈಯಕ್ತಿಕವಾಗಿ ಹಾಗೆ ನಮ್ಮ ಗ್ರಾಮ ಪಂಚಾಯತಿ ಪರವಾಗಿ ತುಂಬ ಹೃದಯದ ನಿಮ್ಮ ಚಪ್ಪಾಳೆ ಮುಖಾಂತರ ಸ್ವಾಗತವನ್ನು ತಿಳಿಸ್ತೀನಿ. ಏನಂದ್ರೆ ಇವತ್ತು ನೀವೆಲ್ಲ ಇಲ್ಲಿ ಬೋರ್ಡ್ ಅನ್ನು ನೋಡಿದ್ದೀರಿ. ಜಿಲ್ಲಾ ಪಂಚಾಯಿತಿ, ಕರ್ನಾಟಕ ಸರ್ಕಾರ ತಾಲೂಕು ಪಂಚಾಯಿತಿ, ಹಾಗೆ ನಮ್ಮ ಸಾಮಾಜಿಕ ಲೆಕ್ಕ ಪರಿಶೋಧನಾ ನಿರ್ದೇಶನಾಲಯ ಬೆಂಗಳೂರು, ಜೊತೆಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಇವರ ಸಹಯೋಗದಲ್ಲಿ ಆ ಕೆಳಗಡೆ ಒಂದು ಲೈನ್ ಇದೆ, ನಮ್ಮ ಹಣ ನಮ್ಮ ಹಕ್ಕು ನಮ್ಮ ಹೊಣೆಗಾರಿಕೆ, ಅಂದ್ರೆ ನಮ್ಮ ಜವಾಬ್ದಾರಿ. ಸ್ಥಳೀಯ ಸರ್ಕಾರ, ಇದನ್ನು ನಾವು ಗ್ರಾಮ ಪಂಚಾಯತಿ ಏನಂತ ಕರಿತೀವಿ? ಸ್ಥಳೀಯ ಸರ್ಕಾರ. ಅಲ್ಲಿ ವಿಧಾನಸೌಧದಲ್ಲಿ ವಿಧಾನಸಭೆ ಎಷ್ಟು ಮಹತ್ವವನ್ನು ಹೊಂದುತ್ತದೋ ಹಾಗೆ ಗ್ರಾಮ ಸಭೆಯೂ ಕೂಡ ಒಂದು ವಿಧಾನಸಭೆಗೆ ಸಮ. ಇದನ್ನು ನಾವೆಲ್ಲರೂ ತಿಳ್ಕೋಬೇಕು. ಇದು ನಮ್ಮ ಗ್ರಾಮ ಪಂಚಾಯತಿ. ಇಲ್ಲಿ ಏನೆಲ್ಲ ನಡೀತದೆ, ಏನೆಲ್ಲ ಆಗ್ತದೆ ಅಂತ ನಾವು ತಿಳ್ಕೋಬೇಕಂದ್ರೆ ನಾವೇನ್ ಮಾಡಬೇಕು? ಸಭೆ ಸಮಾರಂಭಗಳಿಗೆ ಹೋಗೋದನ್ನು ಫಸ್ಟ್ ಕಲ್ತ್ಕೋಬೇಕು. ಯಾರು ಬಂದು ಮನೆಗೆ ಲಗ್ನ ಪತ್ರಿಕೆ ಕೊಡ್ತಾರೆ, ಈಗ ಊಟಕ್ಕೆ ಬನ್ನಿ ಅಂತಾರೆ, ದೇವ್ರು ಮಾಡ್ತಾವಿ ಬರ್ರವ ಅಂತ ಕರೀತಾರೆ, ತಿಥಿ ಮಾಡ್ತಾವ್ ಬರ್ರವ ಅಂತ ಕರೀತಾರೆ. ಹೇಳ್ದೆ ಲಾರಿ ಎತ್ತು ಕೂತ್ಕೊಬಿಡ್ತೀರಿ. ಆರಾನ ಮಾಡಿದೆ ಕೆಲವ್ರವ, ಯಾಕಂದ್ರೆ ಅಚ್ಚುಕಟ್ಟಾಗಿ ಒಂದು ಕ್ವಿಂಟಲ್ ಬಾಡ ಮಾಡಿರ್ತಾರಲ್ಲ, ಹೇಳ್ದೆ ಹೊಂಟ ಕೂತ್ಕೊಂಡ್ಬಿಡ್ತೀರಿ. ಆದ್ರೆ ಇಲ್ಲಿ ಸಭೆಗೆ ಬನ್ನಿ ಅಂದಾಗ ನಾವು ಯಾರು ಬರೋಕೆ ಮತ್ತಾರೆ? ನಾವು 9:15 ಬಂದು ಕೂತ್ಕೊಂಡವ್ರು ಇಲ್ಲಿಗೆ ಇಟ್ಟೊತ್ತಾಯ್ತು ಜನ ಸೇರಿಸೋದಕ್ಕೆ. ಯಾಕಂದ್ರೆ ನಾವು ನಮ್ಮ ಭಾಗವಹಿಸುವಿಕೆಯೂ ಕೂಡ ಬಹಳ ಮುಖ್ಯ. ಅದೇ ನಮ್ಮ ಹೊಣೆಗಾರಿಕೆ, ಜವಾಬ್ದಾರಿ. ನಾವು ಇಲ್ಲಿಗೆ ತೆರಿಗೆಯನ್ನ ಕಟ್ತಾ ಇದ್ದೀವಿ, ಹಾಗೆ ಇಲ್ಲಿಂದ ಅನುಕೂಲಗಳನ್ನು ಪಡ್ಕೊಳ್ತಾ ಇದೀವಿ, ಹೌದಲ್ವಾ? ಸ್ವಲ್ಪ ನಾವು ಚಿಕ್ಕವರಾಗಿದ್ದಾಗ ಒಂಚೂರು ಹೋಗಿ ಹಿಂದಕ್ಕೆ ಯೋಚನೆ ಮಾಡಬೇಕು. ನಮ್ಮ ಊರಿನಲ್ಲಿ ಚರಂಡಿಗಳ ವ್ಯವಸ್ಥೆ ಇರಲಿಲ್ಲ ಅಲ್ವಾ? ಬಿದ್ದ ನೀರು ರೋಡಲ್ಲಿ ಹರಿತಾ ಇತ್ತು. ಹಾಗೆ ಮನೆಗಳಿಲ್ಲ. ನಾನು ಕೂಡ ಗುಡಿಸಲಲ್ಲಿ ವಾಸ ಮಾಡಿ ಬಂದವಳು. ಗುಡಿಸಲುಗಳಿದ್ವು, ಹಾಗೆ ದೀಪ ಇರಲಿಲ್ಲ. ನಾವೆಲ್ಲರೂ ಬುಟ್ಟಿ ದೀಪದಲ್ಲಿ ಓದ್ದವು. ಜೊತೆಗೆ ಕುಡಿಯೋ ನೀರಿನ ವ್ಯವಸ್ಥೆ ಇರಲಿಲ್ಲ. ಈಗ ಏನಾಗಿದೆ? ಮನೆ ಮನೆಗೂ ನಲ್ಲಿ ಬಂದಿದೆ ಅಲ್ವವ? ಮನೆ ಮನೆಗೂ ನಲ್ಲಿ ಬಂದಿದೆ. ಹಿಂದೆ ಎಲ್ಲರೂ ಹೋಗಿ ಕೆರೆ ಕಟ್ಟೆಗಳಲ್ಲಿ ಬಟ್ಟೆ ಒಗಿತಿದ್ದು ಒಳ್ಳೇದಿತ್ತು. ಆದ್ರೆ ಎಲ್ಲವನ್ನ ಮುಚ್ಚಾಕ್ಬಿಟ್ಟಿದೀವಿ. ನಾವು ಮನುಷ್ಯರಿದ್ದೀವೆಲ್ಲ, ತುಂಬಾ ಸ್ವಾರ್ಥಿಗಳು, ಎಲ್ಲವನ್ನ ಮುಚ್ಚಾಕ್ಬಿಟ್ಟಿದೀವಿ. ಅದಕ್ಕೆ ಮನುಷ್ಯನಿಗೆ ಮನೆ ಮನೆಗೆ ಅನುಕೂಲ ಆಗ್ಲಿ, ಮಾನವ ಅಭಿವೃದ್ಧಿ ಆಗ್ಲಿ, ಕುಟುಂಬಗಳ ಅಭಿವೃದ್ಧಿ ಆಗ್ಲಿ, ಗ್ರಾಮ ಅಭಿವೃದ್ಧಿ ಆಗ್ಲಿ ಅಂತ ಹೇಳಿ ನಮ್ಮ 2005ರಲ್ಲಿ ಘನ ಸರ್ಕಾರ ಮಹಾತ್ಮ ಗಾಂಧೀಜಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಜಾರಿಗೆ ತಂತು. ಯಾಕೆ ಜಾರಿಗೆ ತಂತು? ಪ್ರತಿಯೊಬ್ಬ ಮನುಷ್ಯನಿಗೂ ಅನುಕೂಲಗಳಾಗಬೇಕು. ಮನೆಗೆ ಉದ್ಯೋಗ ಖಾತ್ರಿ ಯೋಜನೆ ನಾವೆಲ್ಲರೂ ಯೋಜನೆಗಳನ್ನ ಪಡ್ಕೊಂಡಿದ್ದೀವಿ. ನಾನು ಕೂಡ ಪಡ್ಕೊಂಡಿದ್ದೀನಿ. ಏನೆಲ್ಲ ಕೊಡ್ತಾ ಇದ್ದಾರೆ ನಮಗೆ? ಕೊಟ್ಟಿಗೆಗಳು ಕಟ್ಕೊಳ್ಳಿಕ್ಕೆ ಹಣ ಕೊಡ್ತಾ ಇದ್ದಾರೆ. ಹಿಂದೆಲ್ಲ ನಾವು ಗದ್ದೆಗಳಲ್ಲಿ ಬದುಗಳನ್ನ ನಿರ್ಮಾಣ ಮಾಡ್ಕೊಂಡಿಲ್ವಾ? ಅದ್ರ ದುಡ್ಡಲ್ಲಿ ಯಾರು ಕೆಲಸ ಮಾಡಿದ್ರು? ನಾವೇ ಮಾಡಿದ್ವಿ. ದುಡ್ಡು ಕೊಟ್ಟಿದ್ದು ಯಾರು? ನೋಡಿ, ಕೆಲಸ ನಾವೇ ಮಾಡ್ಕೋತೀವಿ, ನಮ್ಮನೆ ಕೆಲಸ ಮಾಡ್ಕೋತೀವಿ, ಅದ್ರ ಪಂಚಾಯತಿ ದುಡ್ಡು ಕೊಡುತ್ತೆ. ನಮ್ಮೂರಿನ ರಸ್ತೆ ಬದಿಗಳಲ್ಲಿ ಗಿಡಗಳನ್ನ ನೆಟ್ಕೊಂಡ್ವಿ, ಪಂಚಾಯತಿಂದ ದುಡ್ಡು ತೆಗೆದುಕೊಂಡ್ವಿ. ನಮ್ಮೂರ್ನ ಕೆರೆ ಕಟ್ಟೆಗಳನ್ನ ಅಚ್ಚುಕಟ್ಟು ಮಾಡಿದ್ವಿ, ನಾವು ನರೇಗಾದಲ್ಲಿ ದುಡ್ಡು ತಗೊಂಡ್ವಿ. ನಮ್ಮ ಮನೆಯಲ್ಲಿ ನಾವು ಚೆನ್ನಾಗಿ ತಿನ್ನೋದು ಗೊತ್ತು, ಮನುಷ್ಯನಿಗೆ ತಿಂದಿದ್ದು ಎಲ್ಲ ಹಾಕ್ಬೇಕು ಅಂತ ಗೊತ್ತಿಲ್ಲ, ಅದನ್ನ ಕಟ್ಕೊಳ್ಳೋಕ್ಕೂ ನಮ್ಮ ನರೇಗಾ ಯೋಜನೆಯಲ್ಲಿ ಹಣ ಕೊಡ್ತಲ್ವಾ? ಇಷ್ಟೆಲ್ಲ ಯೋಜನೆಗಳನ್ನ ಪಡ್ಕೊಂಡಿದ್ದೀವಿ. ಆದ್ರೆ ನಾವು ಏನ್ ಮಾಡ್ತೀವಿ? ಇಷ್ಟೆಲ್ಲ ಯೋಜನೆಗಳು ಪಡ್ಕೊಂಡಿದ್ರು ಇದು ಹೆಂಗ್ ಬರ್ತಾ ಇದೆ ಸರ್ಕಾರದಿಂದ, ಗ್ರಾಮ ಪಂಚಾಯತಿಗೆ ಬರ್ತಾ ಇದೆ, ಗ್ರಾಮ ಪಂಚಾಯತಿ ನಮ್ಗೆ ಹೆಂಗ್ ಕೊಡ್ತಾ ಇದೆ ಅಂತ ನಾವ್ ಯಾರು ಇಲ್ಲ ಕೇಳಲ್ಲ. ಆದ್ರೆ ಎಲ್ಲೇ ಬರ್ತಾ ಇದೆ ಅಂತ. ಆದ್ರೆ ಎಷ್ಟೋ ಜನ ಪಡ್ಕೊಂಡಿದ್ರು, ಅದನ್ನ ಸುಳ್ಳು ಕೂಡ ಹೇಳಿದೀವಿ. ಮೊನ್ನೆ ಒಂದು ಊರಿಗೆ ಹೋಗಿದ್ದೆ ನಾನು. ಅಲ್ಲಿ ಒಬ್ಬಣ್ಣ ಏನ್ ಮಾಡವನೆ, ನಿರ್ಮಾಣ ಮಾಡ್ಕೊಬಿಟ್ಟವನೆ, ಕೊಟ್ಟಿಗೆ ಕಟ್ಟಿದೀನಿ ಅಂತ ಅಲ್ಲಿ ಕೃಷಿ ಹೊಂಡ ತೆಗೆದುಕೊಂಡು ಗುಂಡಿ ತೋಡ್ಕೊಂಡ್ಬಿಟ್ಟವನೆ. ಇನ್ನೊಂದ್ಸತಿ ಬಿಲ್ ಬೋರ್ಡ್ ನೋಡೋದಕ್ಕೆ ನಮ್ಮ ಸೋಷಿಯಲ್ ಆಡಿಟ್ ಅವ್ರು ಹೋಗವ್ರೆ. ಏನ್ ಮಾಡವ್ರೆ? ಅಲ್ಲೇ ಮುಚ್ಚಿಬಿಟ್ಟವ್ರೆ. ತಪ್ಪು ನಮ್ದು ಇರ್ತದೆ. ನಾವೇನ್ ಮಾಡ್ತೀವಿ? ಎಷ್ಟೋ ಜನ ಶೌಚಾಲಯ ಕೂಡ 2004ರಲ್ಲಿ ಇಡೀ ರಾಜ್ಯಾದ್ಯಂತ ಬೀದಿ ನಾಟಕ ಮಾಡಿದ್ವಿ ನಾವು, ಶೌಚಾಲಯ ಕಟ್ಸ್ಕೊಳ್ಳಿ ಅಂತ. ಎಷ್ಟೋ ಜನಕ್ಕೆ ಗುಂಡಿ ತೋಡಿ ಬೇಷನ್ ಉಚ್ಕೊಟ್ಬಿಟ್ಟು ಬಂದ್ವಿ ನಾವು ಕಲಾವಿದ್ರು. ಏನ್ ಮಾಡೋರು ಅಂತ ಅಂದ್ರೆ, ಶೌಚಾಲಯ ಕಟ್ಟೋ ನೇರಕ್ಕೋಸ್ಕರ ಗುಂಡಿ ತಕ್ಕೊಬಿಡೋರು, ಹಾಕಬಿಡೋರು, ಪುನಃ ನೋಡ್ಬಿಟ್ಟು ಅತ್ತಾಗ ಹೋದ ತಕ್ಷಣ ಅದನ್ನ ಮುಚ್ಚಿಬಿಟ್ಟು ಸೌದೆ ಗುಡ್ಡಿ ಹಾಕಬಿಡೋದು. ನಮ್ಗೆ ಯಾಕೆ ಯೋಜನೆಗಳು ಬರ್ತವೆ ಅಂತ ಫಸ್ಟ್ ಯೋಚನೆ ಮಾಡ್ಕೋಬೇಕು. ಶೌಚಾಲಯ ಬಂದಿದ್ದು ಮಹಿಳೆಯರ ಅನುಕೂಲಕ್ಕಾಗಿ, ಮಹಿಳೆಯ ಅಭಿವೃದ್ಧಿಗಾಗಿ. 35-40 ವರ್ಷಗಳಿಗೆ ಮಹಿಳೆಗೆ ಗರ್ಭಕೋಶ ತೆಗಿತಾ ಇದ್ರು. ಕಾರಣ ಆಕೆ ಸರಿಯಾದ ಸಮಯದಲ್ಲಿ ಮಲಬಾಧೆ, ಜಲಬಾಧೆ ನೀಗಕ್ಕಾಗದೇ ಇರೋದ ಕಾರಣ. ಅದಕ್ಕೆ ಮನೆಗೆ ಶೌಚಾಲಯ ನಿರ್ಮಾಣ ಮಾಡಿದ್ರು. ಈಗ ಯಾರಿಗಾದ್ರೂ ಆ ಪ್ರಾಬ್ಲಮ್ ಇದೆಯಾ?
ಹಾಗೆ ನಮ್ಮ ಉದ್ಯೋಗ ಖಾತ್ರಿ ಯೋಜನೆ ಹಲವಾರು ಯೋಜನೆಗಳನ್ನು ತಂದರು. ಕೊಟ್ಟಿಗೆಗಳನ್ನು ನಿರ್ಮಾಣ ಮಾಡ್ಕೊಳ್ಬೋದು, ಅದರಲ್ಲಿ ಶೌಚಾಲಯವನ್ನು ನಿರ್ಮಾಣ ಈಗ ಇಲ್ಲ, ಅದು ಬದುಗಳನ್ನು ನಿರ್ಮಾಣ ಮಾಡ್ಕೊಂಡ್ವಿ, ನಮ್ಮ ಸ್ಮಶಾನಗಳನ್ನು ಅಚ್ಚುಕಟ್ಟು ಮಾಡ್ಕೊಂಡ್ವಿ, ನಮ್ಮೂರ ರಸ್ತೆಗಳ ಮಾಡಿ ಎಲ್ಲನೂ ಏನೆಲ್ಲ ಮಾಡ್ಕೊಂಡಿದ್ದೀವಿ ನೋಡಿ. ಆದರೆ ಇದು ಪಾರದರ್ಶಕವಾಗಿ ಇದೆಯಾ ಇಲ್ವಾ? ಕೆಲಸ ನೀವು ಮಾಡ್ಕೊಂಡಿದ್ದೀನ, ನಾನು ಕೆಲಸ ಮಾಡಿದ್ದೀನ, ಅದಕ್ಕೆ ತಕ್ಕ ದುಡ್ಡು ತಗೊಂಡಿದ್ದೀನ ಅಂತ ಹೇಳಿ ನಮಗೆ ಸೋಷಿಯಲ್ ಸಿಬ್ಬಂದಿ ವರ್ಗದವ್ರು ಬಂದು ಅದನ್ನ ಚೆಕ್ ಮಾಡ್ತಾರೆ. ಈಗೆಲ್ಲ ಯಾರು ನಾವು ಸುಳ್ಳು ಹೇಳಕ್ಕಾಗಲ್ಲ ಬಿಡಿ, ಯಾಕೆ ಹೇಳಿ, ಎಲ್ಲ GPS ಈಗ ನಿಂತಲ್ಲೇ ನೀನು 8 ಗಂಟೆಲಿ ಬಂದಿದ್ದೆ, ನಿನ್ನ ಮನೆ ತಕ್ಕ ಏನು ಮಾಡಿದೆ ಎಷ್ಟು ಮಾಡಿದೆ ಅಂತ ಎಲ್ಲ GPS ಆಗ್ತದೆ. ಪಾರದರ್ಶಕತೆ, ಯಾವಾಗಲೂ ನಾವು ಪಾರದರ್ಶಕತೆಯನ್ನು ಹೊಂದಬೇಕು. ಆಗ ಹೊಂದಿದಾಗ ಏನಾಗ್ತದೆ, ಪಂಚಾಯತಿಗೂ ಕೆಟ್ಟ ಹೆಸರು ಬರಲ್ಲ, ಮನುಷ್ಯನಿಗೂ ಕೆಟ್ಟ ಹೆಸರು ಬರಲ್ಲ. ಇಲ್ಲಿ ಮನುಷ್ಯ ಮಾಡೋದ್ರಿಂದ ಏನಾಗ್ತದೆ, ಪಂಚಾಯತಿಗೂ ಬರ್ತದೆ, ನಿಮ್ಮ ಹೊಡೆತ ತಡಿನಾದ ಅವರು ಏನು ಮಾಡಬೇಕಾಗುತ್ತೆ, ಅದೆಲ್ಲ ಆಗಬಾರ್ದಂದ್ರೆ ಪಾರದರ್ಶಕತೆ ಇರಬೇಕು. ನಮ್ಮ ಕೆಲಸದಲ್ಲಿ ಆಗಲಿ, ಅವ್ರು ಕೊಡೋ ಹಣದಲ್ಲಿ ಆಗಲಿ, ಎಲ್ಲವೂ ಪಾರದರ್ಶಕತೆ ಇದ್ದಾಗ ಅದು ಕರೆಕ್ಟ್ ಸರಿ ಹೋಗ್ತದೆ. ಅದನ್ನ ಈಗ ನಮ್ಮ ಪಂಚಾಯತಿ ಬಂದಂತ ಸರ್ಕಾರ ಕೊಟ್ಟಿರ್ತಕ್ಕಂಥ 15 ಫೈನಾನ್ಸ್ ಆಗ್ಬೋದು, 14 ಫೈನಾನ್ಸ್ ಆಗ್ಬೋದು, ಈ ಹಣದಲ್ಲಿ ನಾವು ಜಿಲ್ಲಾ ಪಂಚಾಯತಿ ಬಂದಿದ್ದಾಗ್ಬೋದಲ್ಲ ಏನೆಲ್ಲ ಕೆಲಸ ಕಾರ್ಯಗಳನ್ನು ಮಾಡಿದ್ದೀವಿ ಅಂತೇಳಿ ಇಷ್ಟೊಂದು ಕಡತಗಳನ್ನು ನಿಮ್ಮ ಕಣ್ಣು ಮುಂದೆ ಇಟ್ಟಿದ್ದಾರೆ. ಇದನ್ನ ಓದ್ತಾರೆ ನಿಮ್ಮ ಕಣ್ಣೆದ್ರಿಗೆ, ನಿಮ್ಗೆ ಗೊತ್ತಾಗತ್ತೆ. ನಾವು ಯಾವುದನ್ನು ಸಭೆ ಸಮಾರಂಭ ಕೇಳೋದಿಲ್ಲ, ಹಿಂದೆ ಮುಂದೆ ಬರೀ ಮಾತಾಡೋದು, ಜಗಳ ಮಾಡೋದು ಮಾತ್ರ ಕಲ್ತಿದ್ದೀವಿ. ಅದಕ್ಕೆ ನಾವು ಇವತ್ತು ಸಾಮಾಜಿಕ ಲೆಕ್ಕ ಪರಿಶೋಧನೆ ಏನೆಲ್ಲ ಕೆಲಸ ಕಾರ್ಯಗಳು ಆಗಿದೆ, ಮುಂದೆ ಏನೇನು ಆಗಬೇಕಾಗಿದೆ ನಮ್ಮ ಗ್ರಾಮಕ್ಕೆ ಅನ್ನೋದನ್ನ ತೋರಿಸ್ಲಿಕ್ಕೆ ಇವತ್ತು ಈ ಸಭೆ ಕರೆದಿದ್ದಾರೆ. ಈ ಸಭೆಯಲ್ಲಿ ಏನೆಲ್ಲ ಹಿಂದೆ ಆಗಿದೆ ಅನ್ನೋದು ಕೂಡ ನಿಮ್ಮ ಕಣ್ಣು ಮುಂದಿಗೆ ತೋರಿಸ್ತಾರೆ. ಅದನ್ನು ತಾವೆಲ್ಲರೂ ತಿಳ್ಕೊಳ್ಳಿ. ಅದಕ್ಕೋಸ್ಕರ ಈ ಕಾರ್ಯಕ್ರಮ ತಾವೆಲ್ಲರೂ ಸೈನ್ ಮಾಡಿಬಿಟ್ಟು ಬಿಸ್ಕೆಟು ಏನು ಕಾಫಿ ಇಟ್ಟಿರ್ತಾರೆ, ಕುಡ್ಕೊಂಡು ಹೊಟ್ಟೋಗ್ಬೇಡಿ. ಸಭೆ ಸಮಾರಂಭ ಮುಗಿಯೋ ತನಕನೂ ಕೂಡ ಇದ್ದು ಇಲ್ಲಿ ಆಲೋಚನೆಗಳನ್ನ ತಿಳ್ಕೊಂಡು ನೆಕ್ಸ್ಟ್ ಇನ್ನೇನಾಗಬೇಕಾಗಿದೆ. ಆಮೇಲೆ ಫಲಾನುಭವಿಗಳನ್ನು ಕೂಡ ನಿಮಗೆ ಗೊತ್ತಿದೆ, ಎಷ್ಟೋ ಸರಿ ಆಗಿದೆ ಇಲ್ವಂತ, ಅದು ಕೂಡ ಇಲ್ಲಿ ಆಯ್ಕೆ ಆಗೋದು. ಆದರೆ ಆ ಸಭೆಗಳಲ್ಲಿ ನೀವು ಇರಬೇಕು, ಇದ್ದಾಗ ಮಾತ್ರ ಎಲ್ಲ ಗೊತ್ತಾಗ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾ, ಅದಕ್ಕಾಗಿ ನಮ್ಮ ಕಲಾ ತಂಡವನ್ನು ಕರೆಸಿ ಇಲ್ಲಿ ಇಷ್ಟು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಉದ್ಯೋಗ ಖಾತ್ರಿ ಅಂತ ಹೇಳಲಿಕ್ಕೆ ಬಂದಿದ್ದೀನಿ, ಅದ್ರ ಬಗ್ಗೆ ಒಂದು 2 ನಿಮಿಷ ಮಾತಾಡ್ಬಿಡ್ತೀನಿ. ನೀವೇನೇ ಕೇಳ್ತಾ ಇದ್ರಿ, ಉದ್ಯೋಗ ಖಾತ್ರಿ ಯೋಜನೆ ಅಂದ್ರೆ ನನಗೆ ಮಾತ್ರ, ನನ್ನ ಹೆಂಡತಿಗಿಲ್ವಾ ಅಂತ. ಒಂದು ಕುಟುಂಬಕ್ಕೆ 100 ದಿನಗಳ ಕಾಲ ನಮಗೆ ಕೆಲಸ ಕೊಡ್ತಾರೆ. ನಮ್ಮ ಅಪ್ಪ ಕಟ್ಟಿರೋ ಮನೆ ಬಿಟ್ಬಿಟ್ಟು, ನಮ್ಮೂರು ಬಿಟ್ಬಿಟ್ಟು ಸಿಟಿ ಒಳಗಡೆ ಹೋಗಿ ಇಷ್ಟೇ ಆಗಲ್ಲ ಮನೆ ಮಾಡ್ಕೊಂಡು ಅಲ್ಲಿ ಬಾಡಿಗೆ ಕಟ್ತೀವಿ, ಮಕ್ಕಳು ಓದ್ಸೋಕ್ಕಾಗಲ್ಲ, ಇಕ್ಕಟ್ಟಿನ ಪರಿಸ್ಥಿತಿಲಿ ಒದ್ದಾಡ್ತೀವಿ. ಇಲ್ಲಿ ನಮ್ಮ ಜಮೀನು ತೆಕ್ಲು ಬಿಡ್ತಾ ಇದೆ. ನಮ್ಮ ಜಮೀನಲ್ಲಿ ಕೆಲಸ ಮಾಡ್ಕೊಳ್ಳೋಕ್ಕೂ ಉದ್ಯೋಗ ಖಾತ್ರಿ ಯೋಜನೆ ಹಣ ಕೊಡ್ತಾ ಇದ್ದಾರೆ, ಹೌದಲ್ವಾ? ಅದಕ್ಕಾಗಿ ನಾವು ನಮ್ಮೂರಿನಲ್ಲೇ ಇರಬೇಕು, ಗುಳೆ ಹೋಗಬಾರ್ದು ಅಂತೇಳಿ ಒಂದು ಕುಟುಂಬಕ್ಕೆ 100 ದಿನಗಳ ಕಾಲ. ನಿಮ್ಗೆ ಒಂದು ದಿನಕ್ಕೆ ಎಷ್ಟು ದುಡ್ಡು ಸಿಗ್ತಾ ಇದೆ ಅಂತ ಗೊತ್ತಲ್ವಾ? ಎಷ್ಟೇವಾ? ಅಷ್ಟು ದುಡ್ಡು ತಗೋತಾ ಇದ್ದೀರಿ ನೀವು. ಎಷ್ಟು ಗಂಟೆ ಕೆಲಸ ಮಾಡ್ತಾ ಇದ್ದೀರಿ? 4 ಗಂಟೆ ಕೆಲಸ. 4 ಗಂಟೆನಾ? 4 ಗಂಟೆ ಕೆಲಸನಾ? 4 ಗಂಟೆ ಕೆಲಸ ಮಾಡ್ತಾ ಇದ್ದೀರಾ? ನಿಮ್ಗೆ ಗೊತ್ತಿರ್ತದೆ, ನಾನು ಹೇಳಿದೆ. ಇಷ್ಟು ಗಂಟೆ ಕೆಲಸ ಮಾಡ್ಕೊಂಡು ನಾವು ಇಲ್ಲಿ ನಮ್ಮೂರಲ್ಲೇ ಇರ್ತೀವಿ. ಅದೇ ಬೇರೆ ಊರಿಗೆ ಹೋದ್ರೆ ಸಂಸಾರನ ಬಿಟ್ಟು ಹೊಟ್ಟೋಯ್ತೀವಿ, ಹಬ್ಬಗಳು ಮಾಡ್ತೀವಿ, ಹರಿದಿನಗಳು ಮಾಡ್ತೀವಿ, ಜನಜಾತ್ರೆ ಸೇರ್ತೀವಿ ಅಲ್ವಾ, ಎಲ್ಲ ಮಾಡ್ತೀವಿ. ಆದ್ರೂ ನಾವೇನ್ ಮಾಡ್ತಾ ಇದ್ದೀವಿ, ಕೆಲ್ಸಕ್ಕೆ ಹೋಗೋದಿಲ್ಲ. ಏನಿದ್ದದು ಇಲ್ಲಿ ನಮ್ಮೂರಲ್ಲಿ, ಏನ್ ಕೊಟ್ಟವ್ರು ಪಂಚಾಯತಿಯಿಂದ ಅಂತ ಕೇಳ್ತೀವಿ. ಅದೇ ಇಲ್ಲಿಗೆ ಬಂದಾಗ ಗೊತ್ತಾಗೋದು ಏನ್ ಕೊಟ್ಟವ್ರೆ ಅಂತ. ಜೊತೆಗೆ ಇಲ್ಲಿ ಯಾರ್ಯಾರಿಗೆ ಕೆಲಸ ಮಾಡ್ಲಿಕ್ಕೆ ಅವಕಾಶ ಇದೆ? ಎಲ್ಲರಿಗೂ ಕೆಲಸ ಮಾಡ್ಲಿಕ್ಕೆ ಅವಕಾಶ ಇದೆ. ವಯಸ್ಸಾದವ್ರಿಗೂ ಕೆಲಸ ಮಾಡ್ಲಿ, 60 ವರ್ಷದವ್ರಿಗೂ ಕೆಲಸ ಮಾಡ್ಲಿಕ್ಕೆ ಅವಕಾಶ ಇದೆ ಅಲ್ವಾ? ಅಂಗವಿಕಲರಿಗೂ ಕೆಲಸ ಮಾಡ್ಲಿಕ್ಕೆ ಅವಕಾಶ ಇದೆ ಅಲ್ವಾ? ನೀನು ಹೋಯ್ತಾ ಇದೆ, ಅದಕ್ಕೆ ಕತ್ತ ಬಟಬಡ್ನ ಅಳ್ಳಾಡಿಸ್ತಾ ಬಿದ್ದಿದ್ದೀವಿ, ಗೊತ್ತಾಯ್ತದೆ ನಮ್ಗೆ. ಹಂಗಾಗಿ ಇಲ್ಲಿರೋ ಎಲ್ಲ ಅನುಕೂಲಗಳನ್ನು ನಿಮ್ಗೆ ಕೊಡ್ಲಿಕ್ಕೆ ಅವಕಾಶ ಇದೆ. ಇನ್ನೂ ಹೆಚ್ಚು ಮಾಹಿತಿಗಳು ನಾನೇ ಎಲ್ಲವನ್ನ ಅಂತ ಹೇಳ್ತಾ ಹೋದ್ರೆ ಅವ್ರು ಹೇಳಲಿಕ್ಕೆ ಮಾತುಗಳು ಇರೋದಿಲ್ಲ. ಅದಕ್ಕಾಗಿ ಇವೆಲ್ಲವನ್ನ ಬಳಸ್ಕೊಳ್ತಾ ಇದ್ದೀರಿ. ಬಳಸ್ಕೊಳ್ಳೋ ಜೊತೆಗೆ ನಮ್ಮ ಊರು ಅಭಿವೃದ್ಧಿ ಆಗ್ತಾ ಇದೆ, ಕುಟುಂಬ ಅಭಿವೃದ್ಧಿ ಆಗ್ತಾ ಇದೆ, ಅದು ಸ್ಥಳೀಯ ಸರ್ಕಾರದಿಂದ ಅಂತ ಹೇಳ್ತಾ, ನಮ್ಮ ಗ್ರಾಮ ನಿಮ್ಮ ಗ್ರಾಮ ಆಗಲಿ ಹೆಮ್ಮೆಯ ಸ್ವಚ್ಛ ಗ್ರಾಮ. ನಮ್ಮ ಗ್ರಾಮ ನಿಮ್ಮ ಗ್ರಾಮ ಆಗಲಿ ಹೆಮ್ಮೆಯ ಸ್ವಚ್ಛ ಗ್ರಾಮ. ಅರಿತರೆ ನಾವು ನೀವು ಹಳ್ಳಿ ಹಳ್ಳಿ ಅರಳಿಯು ಘಮ ಘಮ. ಅರಿತರೆ ನಾವು ನೀವು ಹಳ್ಳಿ ಹಳ್ಳಿ ಅರಳಿಯು ಘಮ ಘಮ. ಹಳ್ಳಿ ಹಳ್ಳಿ ಅರಳಿಯು ಘಮ ಘಮ. ನಮ್ಮ ಗ್ರಾಮ ನಿಮ್ಮ ಗ್ರಾಮ ಆಗಲಿ ಹೆಮ್ಮೆಯ ಸ್ವಚ್ಛ ಗ್ರಾಮ. ನಮ್ಮ ಗ್ರಾಮ ನಿಮ್ಮ ಗ್ರಾಮ ಆಗಲಿ ಹೆಮ್ಮೆಯ ಸ್ವಚ್ಛ ಗ್ರಾಮ. ಆಗಲಿ ಹೆಮ್ಮೆಯ ಸ್ವಚ್ಛ ಗ್ರಾಮ. ಆಗಲಿ ಹೆಮ್ಮೆಯ ಸ್ವಚ್ಛ ಗ್ರಾಮ.